ಅಷ್ಟಕ್ಕೂ ನಿಮಗ್ ನೋವಾಗ್ತಿದೆ ಹೊರತು ಮಯೂರಮ್ಮಂಗೆ ಸ್ಪರ್ಶ ಕೂಡ ಗೊತ್ತಾಗ್ತಾ ಇಲ್ಲ. ಸ್ಪರ್ಶ ಏನಾದ್ರೂ ಗೊತ್ತಾಗ್ತಿದ್ಯಾ? ಹಾ ಗೌರಮ್ಮ, ಇವತ್ತಿಗಿಷ್ಟು ಸಾಕು. ನಾಳೆ ಮತ್ತೆ ನೋಡೋಣ. ಇವಾಗ ಸಾಕು ಸಾಕು. ಇಲ್ಲ ಅಮ್ಮವ್ರೆ, ನನ್ ಹತ್ರಕ್ ಬಂದಿರೋ ಯಾವ ಪೇಷಂಟ್ ಆದ್ರೂ ಮೊದಲನೇ ದಿನನೇ ಎದ್ದು ನಡೀತಾ ಇದ್ರು. ಇದು ನನ್ ಮರ್ಯಾದೆ ಪ್ರಶ್ನೆ. ನಡೆಯೋ ತನಕನೂ ಟ್ರೀಟ್ಮೆಂಟ್ ಇದೇ ತರ ಇರುತ್ತೆ. ಈಗಾದ್ರೂ ಗೊತ್ತಾಗ್ತಿದ್ಯಾ ಸ್ಪರ್ಶ? ಕಾಲ್ ಬಿದ್ದೋಗಿ ತುಂಬಾ ದಿನ ಆಗಿದ್ಯಲ್ಲಮ್ಮ, ಇದೆಲ್ಲ ಸಾಕಾಗಲ್ಲ. ಬಲಿ ಕೊಡಕ್ ಮುಂಚೆ ಮೇಕೆಗೆ ಮೇಯಿಸೋ ತರ ಇವಳು ನನ್ಗೆ ಚೆನ್ನಾಗಿ ಎಣ್ಣೆನ ಹಚ್ತಾ ಇದ್ದಾಳೆ. ಏನ್ ಪ್ಲಾನ್ ಮಾಡಿದಾಳು ಏನೋ. ಈಗ ಹಚ್ತೀನಿ ನೋಡಿ ಔಷಧಿನ, ಟ್ರೀಟ್ಮೆಂಟ್ ಸರಿಯಾಗಿರುತ್ತೆ. ಯಾಕಮ್ಮವ್ರೆ ಅಷ್ಟೊಂದ್ ಹೆದರ್ಕೋತಿದ್ದೀರಾ? ಈ ಸುತ್ತಿಗೆಯಿಂದ ಹೊಡೆದ್ರೆ ಕಾಲ್ ಮುರಿದೋಗುತ್ತಮ್ಮ. ಅದೇ ಹೇಗ್ ಮುರಿದೋಗ್ಬಿಡುತ್ತೆ? ನಾನು ಚಿಕಿತ್ಸೆ ಮಾಡ್ತಿದ್ದೀನಲ್ವಾ. ಇದೇನ್ ಟ್ರೀಟ್ಮೆಂಟ್ ಅಮ್ಮ? ಸುತ್ತಿಗೆ ಚಿಕಿತ್ಸೆ. ಓ, ಸುತ್ತಿಗೆ ಟ್ರೀಟ್ಮೆಂಟಾ? ನಿಮಗ್ ಭಯ ಆದ್ರೆ ಕಣ್ಣು ಮುಚ್ಕೊಳ್ಳಿ. ನಿಮ್ ಮೊಮ್ಮಗಳು ಜಿಂಕೆ ತರ ಓಡಾಡ್ತಾರೆ ನೋಡಿ. ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರಿ ಅನ್ಕೊಳ್ಳಿ, ನಿಜವಾಗ್ಲೂ ಕಾಲ್ ಹೋಗುತ್ತೆ. ಯಾರು ಡಿಸ್ಟರ್ಬ್ ಮಾಡ್ಬೇಡಿ, ನೀನ್ ಶುರು ಮಾಡು. ಅಮ್ಮ, ನಿನ್ ಕಣ್ ಮುಚ್ಕೋ. ನಾನ್ ಎದ್ದೋಳೋವರೆಗೂ ಇವಳು ನಿಲ್ಸೋ ತರ ಕಾಣ್ತಿಲ್ಲ. ಏ ಅಯ್ಯೋ ಮಯೂರಮ್ಮ, ಹೊಡಿಬೇಡ. ಕಾವೇರಿ, ಅವಳು ಓಡ್ತಿದ್ದಾಳೆ. ಇನ್ನೂ ಓಡ್ತಾಳೆ ನೋಡಿ. ಮಮ್ಮಿ, ಅಯ್ಯೋ ಅಮ್ಮ. ಮಮ್ಮಿ. ಮಯೂರಿ, ಗೌರಮ್ಮ ಸಾಕು, ನಿಲ್ಸು. ನೀನನ್ ಏನೋ ಅನ್ಕೊಂಡಿದ್ವಿ, ನಿನ್ ಟ್ರೀಟ್ಮೆಂಟ್ ಇಂದ ನನ್ ಮಗಳಿಗೆ ಕಾಲ್ ಬಂತು. ಸಾಕು, ನಿಲ್ಸು. ಇನ್ನೂ ಬಂದಿಲ್ಲ ಅಮ್ಮವ್ರೆ. ಇವತ್ತಿಗೆ ಇಷ್ಟು ಟ್ರೀಟ್ಮೆಂಟ್ ಸಾಕು. ಅವಳು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾಳೆ ನೋಡೋಣ, ಮತ್ತೆ ನಾಳೆ ನೋಡೋಣ. ಅಗ್ನಿದೇವ್, ನಡಿ ಕರ್ಕೊಂಡು. ಸಾಕು ಸಾಕು, ಇನ್ನು ಮುಗ್ದಿಲ್ಲ. ನಾಳೆ ಬಾಯ್. ವೆರಿ ಗುಡ್. ನೀನ್ ಈ ಸುತ್ತಿಗೆ ವೈದ್ಯ ಬ್ರಹ್ಮಾಂಡನಮ್ಮ. ಇಂಥ ಸುತ್ತಿಗೆ ಪ್ರತಿ ಮನೇಲೂ ಇದ್ರೆ ಬ್ರಹ್ಮಾಂಡವಾಗಿರುತ್ತೆ. ನಿನಗೆ ಯಾವತ್ತು ಯಾವ ಆಯುಧ ಬೇಕೋ ಆರಾಮಾಗಿ ತಗೋ. ಯಾವ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ಕೊಂಡ್ರೆ ಆ ಟ್ರೀಟ್ಮೆಂಟ್ ಕೊಡು. ನಮ್ಮ ಮಯೂರಿ ಮಾತ್ರ ಲಕ್ಷಣವಾಗಿ ಓಡಾಡ್ಬೇಕು ಅಷ್ಟೇ. ನೀನು ನಮ್ ಕಲ್ಯಾಣಿ ಫ್ರೆಂಡ್ ಆಗಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟನಮ್ಮ. ಇಷ್ಟು ದಿನ ಮಂಚದ ಮೇಲೆ ಮಲ್ಕೊಂಡಿದ್ಲು, ಈಗ ನಂಬಿಕೆ ಬಂದಿದೆ. ಆದಷ್ಟು ಬೇಗ ನಮ್ಮ ಹಾಗಿರ್ತಾಳೆ ಅನ್ನೋ ನಂಬಿಕೆ ಬಂದಿದೆ. ಮಯೂರಿ ಅಮ್ಮ, ನಿನಗಿದೆ ಮುಂದೆ ಮಾರಿ ಹಬ್ಬ.
ನಾಳೆ ಮದ್ವೆ ಆದ್ಮೇಲೆ ಮಾಡ್ಬೇಕಾಗಿರೋ ಕೆಲ್ಸಗಳನ್ನೆಲ್ಲ ಈಗ್ಲೇ ಮಾಡ್ತಿದ್ಯಾ ಕಾವೇರಿ? ಮದ್ವೆ ಆದ್ಮೇಲೆ ಮಾಡೋಂತ ಕೆಲ್ಸ ಯಾವ್ದು? ಇದ್ ನನಗೆ ಅಭ್ಯಾಸ ಆಗಿದೆ. ಅಭ್ಯಾಸದಿಂದ ಎಲ್ರಿಗೂ ಮಾಡೋ ಕೆಲ್ಸ ಬೇರೆ, ಮದ್ವೆ ಆಗೋ ಗಂಡಂಗೆ ಕೆಲ್ಸ ಮಾಡ್ಕೊಡೋದೇ ಬೇರೆ. ನೀನ್ ಮದ್ವೆ ಆಗೋ ಹುಡ್ಗನ್ ಬಟ್ಟೆ ಐರನ್ ಮಾಡ್ತಿದ್ಯಾ ಅಲ್ವಾ? ಹಾಗೇನಿಲ್ಲ ಗೌರಮ್ಮ, ಇದೆಲ್ಲ ಅಭ್ಯಾಸ ಆಗಿದೆ ನನ್ಗೆ. ನೀನೇ ಕಾವೇರಿ ಐರನ್ ಮಾಡ್ತಾ ಇದ್ಯಾ? ಕೆಲಸದವ್ರಿಲ್ಲ ವಕೀಲ್ ಸಾಹೇಬ್ರೆ, ಅದಕ್ಕೆ ನಾನೇ ಐರನ್ ಮಾಡ್ದೆ. ಇವಾಗ ಅದೇನ್ ಬೇಕಾಗಿರ್ಲಿಲ್ಲ ಕಾವೇರಿ. ಹೇಗೂ ಬೆಳಗ್ಗೆ ಕೆಲಸದವ್ರು ಬರ್ತಿದ್ರಲ್ವಾ, ಅವ್ರು ಮಾಡ್ತಾ ಇದ್ರು ತಾನೆ. ಸರಿ, ಏನೇಹೋ ನನ್ನ ಶರ್ಟ್ನ ಐರನ್ ಮಾಡೋದಕ್ಕೆ ಥ್ಯಾಂಕ್ ಯು ಕಾವೇರಿ. ನೀನು ನಮ್ಮ ಅಮ್ಮನ ಥರನೇ ನೋಡ್ಕೋತೀಯ ನನ್ನ. ಎಷ್ಟೇ ಜನ ಕೆಲಸದವ್ರಿದ್ರು ನನಗೆ ಸಂಬಂಧಪಟ್ಟ ಕೆಲಸ ಎಲ್ಲ ನಮ್ಮಮ್ಮನೇ ಮಾಡ್ಕೊಡ್ತಾ ಇದ್ರು. ನಮ್ಮಮ್ಮನ ಸ್ಥಾನನ ನೀನು ತುಂಬ್ತಾ ಇದೆಯಾ ಕಾವೇರಿ. ಐ ಲೈಕ್ ಯು. ಕಲ್ಯಾಣಿ ಅಮ್ಮ, ಕಲ್ಯಾಣಿ ಅಮ್ಮ, ಅಮ್ಮ ಮಹಾದೇವಿ ಅವರೇ, ಅಮ್ಮ ಮಹಾದೇವಿ ಅವರೇ. ಯಾರು? ಬಾ. ಯಾರ್ ಬೇಕಿತ್ತು? ಕಲ್ಯಾಣಿ ಅಮ್ಮ ಅವ್ರಿಗೋಸ್ಕರ ಬಂದೆ ಅಮ್ಮ. ಕಲ್ಯಾಣಿ ಅಮ್ಮ ಅಂತ ಕರೀತಾ ಇದ್ರು, ಏನು ಗೊತ್ತಿಲ್ದಿರೋ ತರ ಕೂತಿದಾರಲ್ಲ. ಕಲ್ಯಾಣಿ, ಏನೇ ಕಾವೇರಿ, ಯಾಕೆ ಹಾಕಿರ್ಸ್ತಿದ್ಯಾ? ಇವ್ರು ಆಗ್ಲಿಂದ ಕಲ್ಯಾಣಿ ಅಮ್ಮ ಕಲ್ಯಾಣಿ ಅಮ್ಮ ಅಂತ ಕರೀತಾ ಇದ್ರು, ನಿಮಗೆ ಕೇಳಿಸ್ಲಿಲ್ವಾ ಕಲ್ಯಾಣಿ ಅಮ್ಮ? ಓ, ನಾನೀಗ ಕಲ್ಯಾಣಿ ಅಲ್ವಾ? ಅಯ್ಯೋ, ಅದು ವಿಡಿಯೋ ಗೇಮ್ ಆಡ್ತಿದ್ದೆ, ಕೇಳಲಿಲ್ಲ, ಸಾರಿ. ಹೇಳಿ, ನೀವ್ಯಾರು? ಏನ್ ಬೇಕಿತ್ತು? ನಾನು ಹೊಸ್ದಾಗಿ ಬಂದಿರೋ ಗುಮಾಸ್ತನಮ್ಮ. ನಮ್ಮ ಊರಾಚೆ ಇರೋ 40 ಎಕರೆ ಮಾವಿನ ತೋಟದಿಂದ ಬಂದಿರೋ ಆದಾಯನಮ್ಮ ಇದು. ಕೊಟ್ಟೋಗೋಣ ಅಂತ ಬಂದೆ ಅಮ್ಮ. ಏಯ್, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಮನೆ ವಾರಸ್ದಾರ್ ಯಾರು, ಕೆಲಸದವ್ರು ಯಾರು ಅಂತ ನಿನಗೆ ಗೊತ್ತಾಗಲ್ವಾ? ನಾನು ಹೊಸ್ದಾಗಿ ಬಂದಿರೋದಲ್ವಮ್ಮ, ನಿಮ್ಮನ್ನ ನೋಡಿದ್ರೆ ಕೆಲ್ಸದವ್ರ ಥರ ಕಾಣಿಸಿದ್ರಿ. ಅದು ಅಲ್ಲದೆ ಕಲ್ಯಾಣಿ ಅಮ್ಮ ಅಂತ ಎಷ್ಟು ಸತಿ ಕರೆದ್ರು ನೀವು ಮಾತಾಡಲಿಲ್ಲ. ಈ ಅಮ್ಮನ್ ನೋಡಿದ್ರೆ ನಿಜವಾದ ವಾರಸ್ದಾರ ಥರ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಏಯ್, ನಿಲ್ಸು. ಕ್ಷಮಿಸಿ ಅಮ್ಮವ್ರೆ, ಈ ದುಡ್ಡನ್ನ ಲೆಕ್ಕ ಮಾಡಿ ಒಂದು ರಸೀದಿ ಕೊಡಿ ಅಮ್ಮವ್ರೆ, ನಾನು ಹೊರಡ್ತೀನಿ. ನಾನು ಕೊಡ್ತೀನಿ, 1 ನಿಮಿಷ. ಬಾ ಕಾವೇರಿ. ರಸೀದಿನೂ ನೀವೇ ಕೊಟ್ಟಿದ್ದೀರಾ ಅಂತಂದ್ರೆ ನಿಜವಾದ ವಾರಸ್ದಾರು ನೀವೇ ಅಲ್ವಾ ಅಮ್ಮವ್ರೆ? ಏಯ್, ನಿಜವಾದ ವಾರಸ್ದಾರಳು ನಾನು. ಅವಳು ಈ ಮನೆ ಕೆಲಸದವಳು. ನೀವಿಬ್ರಲ್ಲಿ ಯಾರು ವಾರಸ್ದಾರರು ಅಂತ ನನಗೆ ಗೊತ್ತಮ್ಮ. ಗುಮಸ್ತ್ರೆ, ನಿಜವಾದ ವಾರಸ್ದಾರಳು ಈ ಕಲ್ಯಾಣಿ ಅಮ್ಮ. ನಾನು ಈ ಮನೆ ಕೆಲಸದವಳು. ನೀವು ಈ ಮನೆ ಕೆಲಸದವ್ರಾದ್ರೆ ವಾರಸ್ದಾರಳು ಮಾಡಬೇಕಾಗಿರೋ ಜಾಗದಲ್ಲಿ ನೀವ್ಯಾಕೆ ಸೈನ್ ಮಾಡಿದ್ರಿ? ಗುಮಾಸ್ತ್ರೆ, ನಿಜಾನೇ. ಕಲ್ಯಾಣಿ ಇಲ್ದಿರುವಾಗ ನಮ್ಮ ಮನೆ ವ್ಯವಹಾರ ಎಲ್ಲ ಕಾವೇರಿನೇ ನೋಡ್ಕೋತಾ ಇದ್ಲು. ಆಗ ಪವರ್ ಆಫ್ ಅಟಾರ್ನಿನ ರಾಜಮಾತೆ ಕಾವೇರಿ ಹೆಸರಿಗೆ ಮಾಡಿದ್ರು. ಅದಕ್ಕೆ ಕಾವೇರಿ ಸೈನ್ ಹಾಕಿದ್ದು. ಆದರೂ ನನಗೆ ನಂಬಕ್ಕಾಗ್ತಿಲ್ಲ ಯಜಮಾನ್ರೆ. ಈ ಹುಡುಗಿ ಹಾಕಿರೋ ಬಟ್ಟೆ ನೋಡಿದ್ರೆ ಮನೆ ಕೆಲಸದವಳ ಥರನೇ ಇದ್ದಾಳೆ. ಅಜ್ಜಿ, ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆ ಸರಿ ಅನ್ಸತ್ತಾ? ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಪ್ಪ? ಗುಮಾಸ್ತ ಅವ್ರಿಗೆ ನಿನ್ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಮಾತಾಡಿರ್ತಾರೆ. ಬಿಟ್ಬಿಡು ಕಲ್ಯಾಣಿ. ಮಹಾದೇವಿಯವರು ಕಲ್ಯಾಣಿ ಅಂತ ಕರೆದ್ಮೇಲೆ ನೀವೇ ನಿಜವಾದ ವಾರಸ್ದಾರರು. ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮ. ಅಜ್ಜಿ, ಈ ಅವಮಾನ
ಜೊತೆಗೆ ಆ ಕ್ಷಮಾಪಣೆ ನನಗ್ ಬೇಕಾಗಿಲ್ಲ. ಕಾವೇರಿ ಹೆಸರಲ್ಲಿರೋ ಆ ಪವರ್ ಆಫ್ ಅಟಾರ್ನಿನ ನನ್ನ ಹೆಸರಿಗೆ ಮಾಡ್ಬೇಕು ನೀವು. ಇಲ್ದಿದ್ರೆ ಈ ಮನೆಗ್ ಬರೋ ಪ್ರತಿಯೊಬ್ರು ನನ್ ಕೆಲ್ಸದವ್ರ ಥರಾನೇ ನೋಡ್ತಾರೆ. ಕಲ್ಯಾಣಿ, ಅದಾದ್ಮೇಲೆ ಸಾರಿ ಅಂತಾರೆ. ಕಲ್ಯಾಣಿ ತಪ್ಪಮ್ಮ, ದೊಡ್ಡವ್ರನ್ನ ಹಾಗನ್ಬಾರ್ದು. ಅಮ್ಮ, ಕಲ್ಯಾಣಿ ಅಮ್ಮ, ಪವರ್ ಆಫ್ ಅಟಾರ್ನಿ ಬರೆಸ್ತಾರೆ. ಮೊದಲು ನಿಮ್ಮ ವೇಷನ ಬದಲಾಯಿಸ್ಕೊಳ್ಳಿ. ಹೌದು, ನೀನು ಯುವರಾಣಿ ತರ ಇರ್ಬೇಕಾದ್ರೆ ಈ ತರ ಹಳ್ಳಿ ಹುಡುಗಿ ತರ ಇದ್ರೆ ಯಾರೇ ಆದ್ರೂ ಹೀಗೆ ಅನ್ಕೋತಾರೆ. ಅದು ಅವ್ರ ತಪ್ಪೇನಲ್ಲ. ಹೌದು ಕಲ್ಯಾಣಿ, ಯಾರು ಏನೇ ಮಾತಾಡಿದ್ರು ನಿನ್ನ ರಕ್ತ ಬದಲಾಗಲ್ಲಮ್ಮ. ನೀನು ನಮ್ಮ ನಿಜವಾದ ವಾರಸ್ದಾರಳು. ಕಾವೇರಿ ನಮ್ಮ ದತ್ತು ಪುತ್ರಿ. ಈ ಮನೆ ಮೇಲೆ, ಆಸ್ತಿ ಮೇಲೆ ಪೂರ್ತಿ ಹಕ್ಕು ನಿನಗೇ ಇರುತ್ತೆ. ದೊಡ್ಡಮ್ಮ, ಅವಾಗ ಕಲ್ಯಾಣಿ ಇಲ್ಲ ಅನ್ನೋ ಕಾರಣಕ್ಕೆ ಕಾವೇರಿಗೆ ಕೊಟ್ಬಿಟ್ಟಿದ್ರಿ. ಈಗಿದಾಳಲ್ವಾ, ಆ ಪವರ್ ಆಫ್ ಅಟಾರ್ನಿನ ಕಲ್ಯಾಣಿ ಹೆಸರಿಗೆ ಬದಲಾಯಿಸಿದ. ಕಲ್ಯಾಣಿ ಮಾತಿಗೆ ನೀನೇನ್ ಫೀಲ್ ಆಗ್ಬೇಡ. ಕಲ್ಯಾಣಿ ಅಮ್ಮ ಹೇಳಿದ್ರಲ್ಲಿ ತಪ್ಪೇನಿದೆ ಅಜ್ಜಿ. ಅವರೇ ನಿಜವಾದ ವಾರಸ್ದಾರಳು. ನಾನು ಯಾವತ್ತಿದ್ರೂ ನಿಮಗ್ ಸೇವೆ ಮಾಡೋಳೆ. ಅಮ್ಮ ಕಾವೇರಿ, ನೀನ್ ಹಾಗೆ ಬೇಜಾರ್ ಮಾಡ್ಕೋಬೇಡ. ನೀನ್ ಯಾರೋ ಅಲ್ಲ, ನನ್ ದತ್ತು ಪುತ್ರಿ ನೀನು. ಶಬ್ಬಾಷ್ ಸಪ್ತಗಿರಿ, ನಾನು ಹೇಳ್ದಾಗೆ ನೀನು ಮಾಡಿದೆ. ಎಲ್ರ ಮುಂದೆ ಕಲ್ಯಾಣಿನ ಅವಮಾನ ಮಾಡೋ ಥರ ಮಾಡಿ ಈಗಿಂದೀಗಲೇ ಪವರ್ ಆಫ್ ಅಟಾರ್ನಿನ ಕಲ್ಯಾಣಿ ಹೆಸರಿಗೆ ಮಾಡೋ ಥರ ಮಾಡಿದೆ. ಎಲ್ಲ ನಿಮ್ಮ ದಯೆ ಸರ್. ಪವರ್ ಆಫ್ ಅಟಾರ್ನಿ ಕಲ್ಯಾಣಿ ಕೈಗೆ ಸೇರ್ತಿದ್ದ ಹಾಗೆ ಇಂಥ ಬಹುಮಾನಗಳು ನಿಮ್ ಕೈಗೆ ಇನ್ನಷ್ಟು ಬಂದು ಸೇರ್ತಾನೆ ಇರತ್ತೆ ಗುಮಾಸ್ತ್ರೆ. ಅಂದ್ರೆ ಇದೆಲ್ಲ ನೀವು ಪ್ಲಾನ್ ಮಾಡಿದ್ದಾ? ಹೌದು ಮಯೂರಿ, ಪವರ್ ಆಫ್ ಅಟಾರ್ನಿ ಆ ಕಾವೇರಿ ಕೈಯಲ್ಲಿರೋವರೆಗೂ ನಾವ್ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಪ್ಲಾನ್ ಮಾಡಿದ್ವಿ. ಮಯೂರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪವರ್ ಆಫ್ ಅಟಾರ್ನಿ ನಿನ್ ಕೈಗೆ ಬಂದು ಸೇರತ್ತೆ. ಇನ್ನು ಈ ಹಳ್ಳಿ ವೇಷ ಸಾಕು. ನಿಜವಾದ ವಾರಸ್ದಾರಳು ಹೇಗಿರ್ಬೇಕೋ ಆ ಥರನೇ ಇರು ನೀನು. ಅವಾಗ ನಿನ್ನ ಎಲ್ಲರೂ ಕಲ್ಯಾಣಿ ಅಂತ ಗುರುತಿಸ್ತಾರೆ. ಆ ವಿಷಯನ ನಾನ್ ನೋಡ್ಕೋತೀನಿ ಮಮ್ಮಿ. ಬರೀ ವಾರಸ್ದಾರಳ ರೂಪದಲ್ಲಿ ಬದಲಾಗೋದ್ ಮಾತ್ರ ಅಲ್ಲ, ಆ ಕಾವೇರಿನ ಪಾತಾಳಕ್ ಹಾಕೋ ಪ್ರಯತ್ನ ಕೂಡ ನಾನ್ ಮಾಡ್ತೀನಿ. ಈ ಮನೇಲಿ ಅವಳ ಸ್ಥಾನಮಾನ ಎರಡೂ ದಿನ ದಿನಕ್ಕೂ ಕೆಳಗ್ ಬೀಳೋ ಥರ ಮಾಡ್ತೀನಿ. ಅವಳನ್ನ ಕೆಲಸದವ್ರಿಗಿಂತ ಕೀಳಾಗಿ ನೋಡಿ ನಾನ್ ಕೊಡೋ ಟಾರ್ಚರ್ನ ತಡ್ಕೊಳಕ್ಕಾಗ್ದೆ ಅವಳಾಗವಳೆ ಈ ಮನೆ ಬಿಟ್ಟು ಓಡ್ ಹೋಗೋ ಥರ ಮಾಡ್ತೀನಿ. ಆ ನಂಬಿಕೆ ನನ್ಗಿದೆ ಮಯೂರಿ. ಹೋಗು, ಮೊದಲು ಈ ಹಳ್ಳಿ ಗೆಟಪ್ ಚೇಂಜ್ ಮಾಡಿ ಒರಿಜಿನಲ್ ಗೆಟಪ್ಗೆ ವಾಪಸ್ ಬಾ. ಪವರ್ ಆಫ್ ಅಟಾರ್ನಿ ಕೂಡ ವಾರಸ್ದಾರಳ ಗೆಟಪ್ ಅಲ್ಲೇ ತಗೊಳ್ಳುವಂತೆ. ಆಯ್ತು ಮಮ್ಮಿ. ತಗೊಳ್ಳಿ ರಾಜಮಾತೆ. ಕಾವೇರಿ, ಬಾಮ್ಮ ಇಲ್ಲಿ ಸೈನ್ ಮಾಡು. ಟೇಬಲ್ ಮೇಲೆ ಇಟ್ಟು ಸೈನ್ ಹಾಕಮ್ಮ. ತಗೋ.
ಕಲ್ಯಾಣಿ, ಇಷ್ಟು ದಿನ ಪವರ್ ಆಫ್ ಅಟಾರ್ನಿ ಇರೋ ಕಾವೇರಿ ತನ್ನ ಜವಾಬ್ದಾರಿಗಳನ್ನ ಯಾವ ತಪ್ಪು ಮಾಡದ ಹಾಗೆ, ಯಾರಿಗೂ ಅನ್ಯಾಯ ಆಗದ ಹಾಗೆ ನಮ್ಮ ವಂಶದ ಸಂಪತ್ತನ್ನ, ಗೌರವವನ್ನ ಕಾಪಾಡ್ಕೊಂಡು ಬಂದಿದ್ದಾಳೆ. ಈಗ ನೀನು ಕೂಡ ಕಾವೇರಿ ಹಾಗೆ ನಿನ್ನ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಪವರ್ ಆಫ್ ಅಟಾರ್ನಿ ನೀನು ಕೊಡ್ತಾ ಇದ್ದೀನಿ. ಕಾವೇರಿ ಹಾಗಷ್ಟೇ ಅಲ್ಲ ಅಜ್ಜಿ, ಅವಳಿಗಿಂತ ಜಾಸ್ತಿನೇ ಮಾಡ್ತೀನಿ. ಸಂಪತ್ತು ಗೌರವದ ಬಗ್ಗೆ ನನಗೆ ಬಿಟ್ಬಿಡಿ. ವೆರಿ ಗುಡ್. ಇಷ್ಟು ದಿನ ನನಗೆ ಸಿಗದೆ ಇರೋ ಗೌರವ ಸಂಪತ್ತನ್ನ ಇನ್ ಮುಂದೆ ಪಡ್ಕೋತೀನಿ. ಪವರ್ ಆಫ್ ಅಟಾರ್ನಿನ ನಂಗೆ ಕೊಟ್ಟಿದ್ದಕ್ಕೆ ನೋವಾಗ್ತಿದ್ಯಾ ಕಾವೇರಿ? ನನಗ್ಯಾಕೆ ನೋವಾಗತ್ತೆ ಕಲ್ಯಾಣಿ ಅಮ್ಮ? ಆದರೂ ಈ ಆಸ್ತಿ ಮೇಲಾಗ್ಲಿ, ಈ ಅಧಿಕಾರದ ಮೇಲಾಗ್ಲಿ ನನ್ಗೆ ಯಾವುದೇ ಥರದ ವ್ಯಾಮೋಹ ಇಲ್ಲ. ಅಮ್ಮವ್ರು ಏನೇ ಹೇಳಿದ್ರು ಅದನ್ನ ಜವಾಬ್ದಾರಿ ಅಂತ ತಗೊಂಡೇ ಹೊರತು ಯಾವತ್ತಿಗೂ ನಾನು ಇದು ನನಗೆ ಸ್ವಂತ, ನನಗೆ ಶಾಶ್ವತ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ಕೆಲ್ಸದವಳಿಗೆ ಈ ರಾಜವಂಶಕ್ಕೆ ಸಂಬಂಧಪಟ್ಟಿರೋ ಪವರ್ ಆಫ್ ಅಟಾರ್ನಿನ ಕೊಟ್ಟಿದ್ದಾರೆ ಅಂತಂದ್ರೆ ನನ್ನ ಈ ಜೀವನಕ್ಕೆ ಇದಕ್ಕಿಂತ ದೊಡ್ಡ ಗೌರವ ಇನ್ನೇನ್ ಬೇಕು ಕಲ್ಯಾಣಿ ಅಮ್ಮ? ಈ ಜನ್ಮಕ್ಕಿಷ್ಟು ಸಾಕು. ಸೂಪರ್ ಕಾವೇರಿ. 0% ಈಗೋ, 0% ಆಟಿಟ್ಯೂಡ್. ನಿಜವಾಗ್ಲೂ ನಿನ್ನಲ್ಲಿ ವಾರಸ್ದಾಳಿಗೆ ಇರಬೇಕಾದ ಎಲ್ಲ ಕ್ವಾಲಿಟೀಸು ಇದೆ. ಇಷ್ಟು ದಿನಗಳಿಂದ ಮನೇಲೇ ಇದ್ಲಲ್ವಾ ಪೃಥ್ವಿ, ಕೆಲವೊಂದು ಲಕ್ಷಣಗಳು ಅವಳಿಗೂ ಬಂದಿರತ್ತೆ. ನಾವು ಹೀಗೆ ಮಾತಾಡ್ತಿದ್ರೆ ಹೇಗೆ? ಮಾತಾಡಿ ಮಾತಾಡಿ ನಾವು ಊಟನೇ ಮಾಡಲಿಲ್ಲ. ಹಸು ಆಗ್ತಿದೆ, ಬನ್ನಿ ಊಟ ಮಾಡೋಣ. ನಡೀರಿ, ಊಟಕ್ಕೆ ಹೋಗೋಣ ಬನ್ನಿ. ಏ ಕಾವೇರಿ, ಆಗ್ಲೇ ಕೆಲ್ಸದವಳು ಅಂತ ಅಂದೆ, ಈಗ ನನ್ ಪಕ್ಕನೇ ಕುತ್ಕೊಂಡು ತಿಂತಿದ್ಯಾ? ಈ ಮನೇಲಿ ಇರ್ಬೇಕು ಅಂತಂದ್ರೆ ಇತಿ ಮಿತಿಲಿ ಇರ್ಬೇಕು. ನಿನಗಿಷ್ಟ ಬಂದಂಗಿರ್ಬೇಕು ಅಂದ್ರೆ ಅದು ಈ ಮನೇಲಿ ನಡೆಯಲ್ಲ. ಇದು ನಮ್ ಕುಟುಂಬದವ್ರು ಮಾತ್ರ ತಿನ್ಬೇಕು ಅಂತ ಮಾಡಿರೋದು, ನಿನ್ನಂತ ಕೆಲಸದವರೆಲ್ಲ ಕುತ್ಕೊಳ್ಳೋದಕ್ಕಲ್ಲ. ಇದೇನ್ ಕಲ್ಯಾಣಿ ಹೀಗ್ ಮಾತಾಡ್ತಿದ್ಯಾ? ಕಾವೇರಿ ನಾರಾಯಣಮ್ಮನಿಂದನೇ ಅಲ್ವಾ ನೀನ್ ಈ ಮನೆ ಯುವರಾಣಿ ಆಗಿದ್ದು? ಅದೇ ನಾರಾಯಣಮ್ಮನೇ ಅಲ್ವಾ ಈ ಮನೆಗೆ ವಾರಸ್ದಾರಳು ಅಂತ ಕರ್ಕೊಂಡ್ ಬಂದಿದ್ದು? ಏನ್ ಗೌರಮ್ಮ, ಈ ಮನೆ ವಾರಸ್ದಾರಳನ್ನ ಈ ಮನೆಗೆ ಕರ್ಕೊಂಡ್ ಬಂದಿದ್ದಾಳೆ. ಅದ್ರಲ್ಲಿ ನಾರಾಯಣಮ್ಮನ್ ದೊಡ್ಡತನ ಏನಿದೆ? ಅಷ್ಟಕ್ಕೂ ಈ ಮನೆ ವಾರಸ್ದಾರಳಂತ ಗೊತ್ತಿದ್ದು ನಾರಾಯಣಮ್ಮ ಯಾಕೆ ಮುಚ್ಚಿಟ್ಟಿದ್ಲು ಅಂತ ಕೇಳೋದ್ ಬಿಟ್ಟು ನಾರಾಯಣಮ್ಮ ಇಂದನೇ ಕಲ್ಯಾಣಿಗೆ ಅದೃಷ್ಟ ಬಂತು ಅಂತ ಹೇಳ್ತಾ ಇದ್ಯಾ? ಈ ಮಾತೆಲ್ಲ ಯಾಕೆ? ಕಾವೇರಿ, ನೀನ್ ಎದ್ದೇಳು. ಗೌರಮ್ಮ, ನಿನಗೇನ್ ಸಪರೇಟ್ ಆಗಿ ಆರತಿ ಮಾಡಿ ಹೇಳ್ಬೇಕಾ? ಹೋಗ ಆ ಕಡೆ ಕುತ್ಕೊಳ್ಳಿ. ಇರು ಕಾವೇರಿ. ಕಲ್ಯಾಣಿ, ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದೆಯಾ? ಇವತ್ತು ರಾಜಮಾತೆ ಮತ್ತು ಅಂಕಲ್ ನಿನ್ನ ಮುಂದೆ ಕೂತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಕಾವೇರಿನೇ.